ಇದು ಕಾಮಾಲೆ ಅಂದ್ರೆ ಹೇಗೋದು, ಮಕ್ಕಳು ಕಣ್ಣು ಮತ್ತು ಕಣ್ಣುಗಳು ಹಳದಿ ಕಾಣುತ್ತೆ ಫಸ್ಟ್. ಆಮೇಲೆ ಮೈನ್ ಆಗಿ ಈ ತರ ಕಾಮಾಲೆ ಕಾಯಿಲೆ ಬರೋದು ಲಿವರ್ದು ಅಫೆಕ್ಟ್ ಆಗಿರೋದ್ರಿಂದ ಬರೋದು. ಅದು ಸ್ವಲ್ಪ ಪ್ರಮಾಣದಲ್ಲಿ ದೊಡ್ಡ ಮಕ್ಕಳಲ್ಲಿ ಬರುತ್ತೆ, ಚಿಕ್ಕ ಮಕ್ಕಳಲ್ಲೂ ಬರುತ್ತೆ. ಬಟ್ ಚಿಕ್ಕ ಮಕ್ಕಳಲ್ಲಿ ಬರುವ ಕಾಮಾಲೆ ಕಾಯಿಲೆ ನ್ಯೂಬಾರ್ನ್ ಪೀರಿಯಡ್ ಅಲ್ಲಿ ಬರೋದು ಮೇಯ್ನ್ ಆಗಿ ಏನಾಗುತ್ತೆ ಅಂದ್ರೆ, ಮಗುದು ರೆಡ್ ಬ್ಲಡ್ ಸೆಲ್ಸ್ ಅಂತ ನಾವು ರಕ್ತ ಕೋಶದಲ್ಲಿ ಇರುತ್ತಲ್ವಾ, ಅದು ಡಿಸ್ಟ್ರಾಯ್ ಆಗೋದ್ರಿಂದ ಬರುತ್ತೆ. ಲಿವರ್ ಅಫೆಕ್ಟ್ ಆಗಿ ಬರೋದ್ರಿಂದ ಕಾಮಾಲೆ ಅನ್ನೋದು ದೊಡ್ಡವರಿಗೆ ಬರೋ ತರನೇ ಮಕ್ಕಳಿಗೂ ಬರುತ್ತೆ. ಅದಲ್ಲಿ ಇನ್ಫೆಕ್ಷನ್ ಎಂದು ಬರೋದೇ ಕಾಮನ್. ಸೊ ಇನ್ಫೆಕ್ಷನ್ ಎಂದು ಕಾಮನ್ ಅಂದ್ರೆ ವೈರಲ್ ಇನ್ಫೆಕ್ಷನ್ಸ್ ಕಾಮನ್ ಆಗುತ್ತೆ. ಅದು ಇಲ್ಲದು ಸ್ವಲ್ಪ ಟೈಮು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಂದು ಬರುತ್ತೆ. ಈಗ ಟೈಫಾಯ್ಡ್ ಕಾಯಿಲೆದಲ್ಲೂ ಜಾಂಡಿಸ್ ಬರ್ಬೋದು. ಬಟ್ ಕಾಮನ್ ರೀಸನ್ ಏನಂದ್ರೆ ವೈರಲ್ ಹೆಪಟೈಟಿಸ್ ಅಂತ. ಸೊ ಆ ವೈರಲ್ ಹೆಪಟೈಟಿಸ್ ಅಲ್ಲೂ ಸುಮಾರು ವಿಧಗಳಿದೆ. 4-5 ತರ ವೈರಸ್ಗಳಿದೆ. ಓಕೆ, 4-5 ತರ ವೈರಸ್ ಅಲ್ಲಿ ವೈರಸ್ ಎ ಅಂಡ್ ಇ ಅನ್ನೋದು ನಮ್ದು ಕುಡಿಯುವ ನೀರಿಂದ ಊಟ ಮಾಡುವ ಸೇವನೆಯಿಂದ ಇನ್ಫೆಕ್ಷನ್ ಆಗುತ್ತೆ. ಆಮೇಲೆ ಹೆಪಟೈಟಿಸ್ ಬಿ ಸಿ ಅನ್ನೋದು ಮೇನ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್, ರಕ್ತ ಏನಾದ್ರು ಮಕ್ಕಳಿಗೆ ಕೊಟ್ರೆ ಅದಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ಕಾಮನ್ ಆಗಿ ಬರೋದು ಇನ್ಫೆಕ್ಟಿವ್ ಹೆಪಟೈಟಿಸ್, ಮೋಸ್ಟ್ಲಿ ವೈರಲ್ ಹೆಪಟೈಟಿಸ್ ಎ ಅಂತ ಹೇಳೋದು. ಸೊ ಮಕ್ಕಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಜ್ವರ ಬರುತ್ತೆ, ಆಮೇಲೆ ತುಂಬಾ ಸುಸ್ತಾಗುತ್ತೆ, ಮಕ್ಕಳಿಗೂ ಒಂಥರ ವಾಂತಿ ಬಂದಾಗ ಆಗುತ್ತೆ, ಆಮೇಲೆ ತುಂಬಾ ವಾಂತಿ ಆಗುತ್ತೆ, ಆಮೇಲೆ ಕಣ್ಣಲ್ಲಿ ಹಳದಿ ಕಾಣುತ್ತೆ. ಸೊ ಸಡನ್ ಆಗಿ ನೋಡುವಾಗ ಕಣ್ಣು ಹಳದಿ ಕಾಣುತ್ತೆ, ಅದನ್ನೇ ಪ್ಯಾರೆಂಟ್ಸ್ ಅಥವಾ ಬೇರೆಯವ್ರು ನೋಟಿಸ್ ಮಾಡ್ಬೋದು. ಯೂರಿನ್ ಕಲರ್ ಚೇಂಜ್ ಆಗುತ್ತೆ, ಆಲ್ಮೋಸ್ಟ್ ಯೆಲ್ಲೋ ಕಲರ್ ಆಗುತ್ತೆ ಯೂರಿನ್. ಸೊ ಇದು ಸಾಮಾನ್ಯ ಕಾಯಿಲೆಗಳು, ಸಾಮಾನ್ಯ ಸಿಂಪ್ಟಮ್ಸ್. ಮೇನ್ ಆಗಿ ಇನ್ಫೆಕ್ಟಿವ್ ಹೆಪಟೈಟಿಸ್ ಅನ್ನೋದು ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್, ಮೇನ್ಲಿ ವಾಟರ್ ಸೋರ್ಸ್ ಇಂದ ಬರುವುದು. ಈಗ ಮಕ್ಕಳು, ಚಿಕ್ಕ ಮಕ್ಕಳು ಹೊರಗಡೆ ಊಟ ಮಾಡ್ತಾರೆ, ಪಾನಿಪುರಿ ಇಂಥದೆಲ್ಲ ತಿಂತಾರೆ ಹೊರಗಡೆ. ಅದು ಬೇರೆ ಯಾರಾவது ಅವ್ರು ಫುಡ್ ಹ್ಯಾಂಡ್ಲರ್ಸ್ ಇನ್ಫೆಕ್ಷನ್ ಇದ್ರೂ ಬರುತ್ತೆ. ಆಮೇಲೆ ಕುಡಿಯೋ ನೀರು, ಕುದಿಸಿ ಆರ್ಸದ ನೀರು, ಹಂಗೆ ತಣ್ಣೀರು ಹಂಗ ಸ್ವಲ್ಪ ಅದಲ್ಲಿ ಇನ್ಫೆಕ್ಷನ್ ಆದ್ರೂ ಬರುತ್ತೆ. ಸೊ ಮೇನ್ ರೀಸನ್ ಅದು. ಇಲ್ಲ ನಮ್ ಹೆಪಟೈಟಿಸ್ ಬಿ ಅನ್ನೋದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಲ್ಲಿ ಕೊಡೋದ್ರಿಂದ ಬರುತ್ತೆ, ಅಥವಾ ರಿಪೀಟೆಡ್ ಆಗಿ ಇಂಜೆಕ್ಷನ್ಸ್ ತಗೊಳ್ತಾರಲ್ವಾ, ಆ ಇನ್ಫೆಕ್ಟೆಡ್ ನೀಡಲ್ಸ್ ಇಂದ ಮಕ್ಕಳಿಗೆ ಬರುತ್ತೆ. ಅದೇ ಇದು ಏನಾಗುತ್ತೆ ಅಂದ್ರೆ ತುಂಬಾ ಸುಸ್ತಾಗುತ್ತೆ, ಮಗು ಯಾವ ತರ ಕೆಲ್ಸಾನು ಮಾಡಕ್ ಆಗಲ್ಲ, ಕಂಪ್ಲೀಟ್ ರೆಸ್ಟ್ ಬೇಕಾಗುತ್ತೆ, ಆಮೇಲೆ ಊಟ ತಿಂಡಿನೂ ಸೇರಲ್ಲ. ಸೊ ಆ ತರ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ರೆಸ್ಟ್ ಬೇಕು ಫಸ್ಟ್. ಎಲ್ಲಾ ಇನ್ಫೆಕ್ಟಿವ್ ಹೆಪಟೈಟಿಸ್ಗೂ ಮೇನ್ ಆಗಿ ರೆಸ್ಟ್ ಬೇಕು. ಆಮೇಲೆ ಹೈ ಕಾರ್ಬೋಹೈಡ್ರೇಟ್ ಡಯಟ್, ಸೊ ಫ್ರೂಟ್ ಜ್ಯೂಸಸ್, ಅದರ ಕಬ್ಬಿನ ಹಾಲು ಸಾಮಾನ್ಯ ಎಲ್ಲಾ ಕಡೆನೂ ಕೊಡ್ತಾರೆ, ಬಟ್ ಕ್ಲೀನ್ ಆಗಿ ಇರುವ ಕಬ್ಬಿನ ಹಾಲು ಕೊಡ್ಬೇಕು. ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಕೊಡ್ಬೇಕು. ಯೂಶುವಲಿ ಈ ಮಕ್ಕಳಿಗೆ ಏನಂದ್ರೆ ಯಾವ ಆಯಿಲಿ ಥಿಂಗ್ಸು ನೋಡಕ್ ಆಗಲ್ಲ. ಈವನ್ ಮನೇಲಿ ಒಗ್ಗರಣೆ ಕೊಟ್ರು ನಾಸಿಯಾ, ವಾಂತಿ ಬಂದಂಗ ಆಗುತ್ತೆ. ಸೊ ಆ ಪ್ರೈಮರಿ ಸ್ಟೇಜಸ್ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ನೋಡ್ಬೇಕಾಗತ್ತೆ. ಸೊ ಈ ಕಾಮಾಲೆ ಬಂದ ಕ್ಷಣ ಸರಿಯಾದ ಚಿಕಿತ್ಸೆ ಕೊಡೋದು ತುಂಬಾ ಇಂಪಾರ್ಟೆಂಟ್. ಇದು ಮೈಲ್ಡರ್ ಫಾರ್ಮ್ ಅಲ್ಲಿ ಇದ್ದು ಟೋಟಲಿ ರಿಕವರ್ ಆಗ್ಬೋದು ಮೋಸ್ಟ್ ಆಫ್ ದ ಚಿಲ್ಡ್ರನ್ ಅಲ್ಲಿ. ಬಟ್ ಕಡಿಮೆ ಪ್ರಮಾಣದಲ್ಲಿ ಅರೌಂಡ್ 5 to 10% ಹೆಪಾಟಿಕ್ ಕೋಮಾ ಅಂತ ಹೇಳ್ತೀವಿ, ಆ ಜಾಂಡಿಸ್ ಉಗ್ರ ಜಾಸ್ತಿ ಆಗಿ ಮಗುದು ಮೆದುಳಿಗೂ ಅಫೆಕ್ಟ್ ಆಗುತ್ತೆ. ಆಮೇಲೆ ಹೆಪಟೋರೀನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದು ಕಿಡ್ನಿಗೂ ಅಫೆಕ್ಟ್ ಆಗುತ್ತೆ. ಸೊ ಅದೆಲ್ಲ ಬರೋದನ್ನ ಪ್ರಿವೆಂಟ್ ಮಾಡಕ್ಕೆ ಅರ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಡಯಾಗ್ನೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದು ಹೆಪಟೈಟಿಸ್ ಎನಾ ಬಿನಾ, ಯಾವ ತರ ಟೈಪ್ ಜಾಂಡಿಸ್ ಇದು ಅಂತ ಕಂಡುಹಿಡಿಯೋದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಸಿಂಪ್ಟಮ್ಸ್, ವೆದರ್ ಕಾಂಪ್ಲಿಕೇಶನ್ಸ್ ಏನಾದ್ರು ಹೋಗುತ್ತಾ ಅಂತ. ಈಗ ಲಿವರ್ ಸೆಲ್ ಫೇಲಿಯರ್ ಅಂತ ಈ ಜಾಂಡಿಸ್ ಆಗುವಾಗ ಕೆಲವು ಮಕ್ಕಳಿಗೆ ಆಲ್ಬುಮಿನ್ ಕಡಿಮೆ ಆಗಿ ಮೈ ಇಡೀ ಊತ ಬರುತ್ತೆ. ಅದ್ರ ಬ್ಲೀಡಿಂಗ್ ಪ್ರಿವೆಂಟ್ ಮಾಡಕ್ಕೆ ಕೊಯಾಗುಲೇಷನ್ ಸಂಬಂಧಪಟ್ಟ ಕೆಲ್ಸನೂ ಲಿವರ್ ಮಾಡುತ್ತೆ. ಅದು ಮಾಡ್ಲಿಲ್ಲ ಅಂದ್ರೆ ರಕ್ತಸ್ರಾವ ಆಗುವ ತೊಂದರೆಗಳು ಆಗ್ಬೋದು ಮಕ್ಕಳಿಗೆ. ಸೊ ಅದನ್ನೆಲ್ಲ ನೋಡಿ ನಾವು ಕರೆಕ್ಟ್ ಆಗಿ ಅದಕ್ಕೆ ಅದ ಅಸೆಸ್ಮೆಂಟ್ ವೆರಿ ಇಂಪಾರ್ಟೆಂಟ್. ಅಂಡ್ ಎವ್ರಿ ಡೇ ಮಾನಿಟರ್ ಮಾಡ್ಬೇಕಾಗದ ಮಕ್ಕಳು. ಈವನ್ ನಿದ್ದೆ ಮಾಡೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಇರುತ್ತಾ, ರಾತ್ರಿ ಹೊತ್ತು ತುಂಬಾ ಮಗು ಎಚ್ಚರ ಇದ್ದು ಹಗಲೊತ್ತು ಮಲ್ಗದ್ದ, ದಟ್ ಈಸ್ ವಿ ಕಾಲ್ ಆಲ್ಟರ್ಡ್ ಸ್ಲೀಪ್ ಪ್ಯಾಟರ್ನ್ ಅಂತ.
ಆ ತರ ಇರುವ ಮಕ್ಕಳಿಗೂ ತೊಂದರೆಗಳು ಬರುವುದು ಸಾಮಾನ್ಯ. ಸೊ ಅದನ್ನೆಲ್ಲ ಕಂಡು ಹಿಡಿಯಕ್ಕೆ ಒಂದು ವೈದ್ಯರ ಕೆಳಗಡೆ ಮಕ್ಕಳಲ್ಲಿ ಬರೋದ್ರಿಂದ ಪಿಡಿಯಾಟ್ರಿಷಿಯನ್ ನೋಡ್ಬೇಕಾಗುತ್ತೆ. ಸೊ ಕರೆಕ್ಟ್ ಆಗಿ ಅದನ್ನ ನೋಡಿ ತಕ್ಕಂತ ಚಿಕಿತ್ಸೆ ಕೊಡ್ಬೇಕಾಗತ್ತೆ. ಸಾಮಾನ್ಯ ವಾಂತಿ ಏನಾದ್ರು ಕಡಿಮೆ ಆದ್ರೆ ಮಕ್ಕಳಿಗೆ ಬರೀ ಓರಲ್ ಫ್ಲೂಯಿಡ್ಸೇ ಕೊಡ್ಬೋದು, ಫ್ರೂಟ್ ಜ್ಯೂಸಸ್ ಏನ್ ತಗೊಳ್ತಾರೋ ಅದನ್ನ ಕೊಡ್ಬೋದು. ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ವಾಂತಿ ಆಗುತ್ತಾರೆ, ಬೇರೆ ಏನಾದ್ರು ತೊಂದರೆ ಇದ್ರೆ IV ಆದ್ರೆ ಗ್ಲುಕೋಸ್ ಹಾಕ್ಬೇಕಾಗತ್ತೆ. ಅದನ್ನು ಜಾಸ್ತಿ ಪ್ರಮಾಣದ 10% ಗ್ಲುಕೋಸ್ ಅಂತ ಹೇಳ್ತೀವಿ. ಅದನ್ನ ಜೊತೆಗೆ ಮಲ್ಟಿವೈಟಮಿನ್, B ಕಾಂಪ್ಲೆಕ್ಸ್ ಆ ತರ ಔಷಧಿಗಳು ಕೊಡ್ಬೇಕಾಗುತ್ತೆ. ಅಂಡ್ ಆಲ್ ದ ಟ್ರೀಟ್ಮೆಂಟ್ ಆರ್ ಓನ್ಲಿ ಸಪೋರ್ಟಿವ್. ಒಂದ್ ವೇಳೆ ಮಗು ಕಾಂಪ್ಲಿಕೇಶನ್ ತರ ಹೆಪಾಟಿಕ್ ಕೋಮಾ ಆ ತರ ಹೋದ್ರೆ ಆ ಟ್ರೀಟ್ಮೆಂಟ್ ವಿಧಾನಗಳು ಚೇಂಜ್ ಆಗುತ್ತೆ. ಆಸ್ಪತ್ರೆಗೆ ಒಂದ್ಸಲ ಅಂತೂ ಬರ್ಲೇಬೇಕಾಗತ್ತೆ. ಅದೇ ನಾನ್ ಹೇಳಿದಂಗೆ ಯಾವ ತರ ಟೈಪ್ ಆಫ್ ಜಾಂಡೀಸ್ ಅಂತ ಫಸ್ಟ್ ಕಂಡುಹಿಡಿಬೇಕು. ಆಮೇಲೆ ಲಿವರ್ ಫಂಕ್ಷನ್ ಎಷ್ಟು ಮಟ್ಟಿಗೂ ಅಫೆಕ್ಟ್ ಆಗಿದೆ ಅಂತ ನೋಡ್ಬೇಕು. ವಾಂತಿ ಸ್ವಲ್ಪ ನಿಂತು ಮಗು ಮನೆಯಲ್ಲೇ ಊಟ ತಿಂಡಿ ಮಾಡುವ ಸ್ಥಿತಿಯಲ್ಲಿ ಇದ್ರೆ ಮನೆಯಲ್ಲಿ ಇಟ್ಕೊಂಡು ನೋಡ್ಕೋಬಹುದು. ಬಟ್ ಈ ಕಾಂಪ್ಲಿಕೇಶನ್ಸ್, ಮಗು ನಿದ್ದೆ ಸರಿ ಮಾಡ್ಲಿಲ್ಲ, ವಾಂತಿ ಜಾಸ್ತಿ ಆಗ್ತಾ ಇದೆ, ಅದು ಕೈ ಕಾಲ್ಗಳಲ್ಲಿ ಸ್ವಲ್ಪ ಊತ ಬರುತ್ತೆ, ಹೊಟ್ಟೆ ಉಬ್ರಣೆ ಆಗುತ್ತೆ, ಆ ತರ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಅದೇ ಹೊರಗಡೆ ಊಟ ತಿಂಡಿ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು. ಪ್ರಿವೆನ್ಷನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಮನೆಯಲ್ಲ ಮಾಡುವಾಗಲೂ ಎಲ್ಲದನ್ನು ಬಿಸಿ ಮಾಡಿ ಕೊಡ್ಬೇಕು. ಸೊ ಅದು ಇಂಪಾರ್ಟೆಂಟ್. ಆಮೇಲೆ ಇದು ಕಾಮಾಲೆ ಬಂದ ಕ್ಷಣ ಪ್ರಿವೆಂಟ್ ಮಾಡಕ್ಕೆ ಇಂಜೆಕ್ಷನ್ಗಳಿದೆ. ಸೊ ಹೆಪಟೈಟಿಸ್ B ಅಂತ ಹೇಳಿದೆ ಅಲ್ವಾ, ಇದು ಇಂಜೆಕ್ಷನ್ಸ್ ಕೊಡೋದ್ರಿಂದ ಬರುತ್ತೆ ಅಂತ. ಇಂಜೆಕ್ಷನ್ಸ್ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅದು ತಾಯಿಗಿದ್ರೆ ತಾಯಿಯಿಂದ ಮಗುಗೆ ಬರೋಕ್ಕೂ ಸಾಧ್ಯ. ಹಂಗಾಗಿ ಮಗು ಹುಟ್ಟಿದ ಕ್ಷಣ ನ್ಯೂಮಾರ್ನ್ ಪೀರಿಯಡ್ ಅಲ್ಲಿ ಹುಟ್ಟಿದ ಕ್ಷಣನೇ ಅಟ್ ಬರ್ತ್ ಡೋಸ್ ಅಂತ ಹೇಳ್ತೀವಿ. ಹೆಪಟೈಟಿಸ್ B ಇಂಜೆಕ್ಷನ್ ಆ ಹುಟ್ಟಿದ ದಿವಸನೇ ಕೊಡ್ಬೇಕಾಗತ್ತೆ. ಆಮೇಲೆ 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು, 3 ತಿಂಗಳಿಗೆ ಪೆಂಟಾವೆಲೆಂಟ್ ವ್ಯಾಕ್ಸಿನ್ ಕೊಡ್ತೀವಿ. ಅದರಲ್ಲಿನೂ ಹೆಪಟೈಟಿಸ್ B ವ್ಯಾಕ್ಸಿನ್ ಇದೆ. ಇದು ಫ್ರೀ ಆಗ ನ್ಯಾಷನಲ್ ಶೆಡ್ಯೂಲ್ ಅಲ್ಲಿ ಇದೆ. ಬಟ್ ಈಗ ಸಾಮಾನ್ಯ ಎಲ್ಲಾ ಪ್ಯಾರೆಂಟ್ಸು ಅದು ಸ್ವಲ್ಪ ದುಡ್ಡು ಖರ್ಚಾದ್ರೂ 1 ವರ್ಷದ ಮೇಲೆ 1 ಡೋಸ್ ಕೊಟ್ರೆ ಸಾಕು. ಸೊ ಅದನ್ನು ಕೊಟ್ರೆ ಅದನ್ನ ತೀರಾ ಪ್ರಿವೆಂಟ್ ಮಾಡಕ್ ಸಾಧ್ಯಗಳಿದೆ.